ವಾಲಿ ಸುಗ್ರೀವ. ವಾಲಿ ಸಾಲವೃಕ್ಷವನ್ನು ಹಿಡಿದು ಅಲ್ಲಾಡಿಸಿದರೆ ಹಸಿಯಾದ ಎಲೆಗಳೆಲ್ಲವೂ ಉದುರಿ ಹೋಗ್ತಾ ಇತ್ತು. ಅಷ್ಟು ಶಕ್ತಿವಂತನು ವಾಲಿ. ದುಂದುಬಿಯ ತಮ್ಮನಿಗೆ 1000 ಆನೆಗಳ ಬಲವಿತ್ತು. ಆದ್ದರಿಂದ ಎಲ್ಲರೊಂದಿಗೂ ಯುದ್ಧ ಮಾಡಿ ಸೋಲಿಸ್ತಾ ಇರ್ತಾನೆ. ಒಂದು ಸಲ ಸಮುದ್ರದ ಬಳಿಗೆ ಹೋಗಿ ಯುದ್ಧಕ್ಕೆ ಆಹ್ವಾನವನ್ನು ಕೊಡ್ತಾನೆ. ಈ ರೀತಿ ಯಾರೋ ಒಬ್ಬರೊಂದಿಗೆ ಯುದ್ಧಕ್ಕೆ ಹೋಗುತ್ತಿರ್ತಾನೆ. ಆಗ ಸಮುದ್ರನು, ನಿನ್ನ ಜೊತೆ ನಾನೇಕೆ ಯುದ್ಧ ಮಾಡಲಿ? ಉತ್ತರ ದಿಕ್ಕಿನಲ್ಲಿ ಹಿಮವಂತನಿದ್ದಾನೆ. ಅವನಲ್ಲಿ ಅನೇಕ ಗುಹೆಗಳಿವೆ. ಶಿವನು ಅವನಲ್ಲಿ ನೆಲೆಸಿರುತ್ತಾನೆ. ಆದ್ದರಿಂದ ಅವನೊಂದಿಗೆ ಯುದ್ಧ ಮಾಡು ಅಂತ ಹೇಳಿದಾಗ, ನಾನೇಕೆ ಯುದ್ಧ ಮಾಡಲಿ? ನಾನು ಅಷ್ಟೊಂದು ಬಲಶಾಲಿಯೂ ಅಲ್ಲ ಅಂಥೇಳಿ ಸೋಲನ್ನು ಒಪ್ಕೊಳ್ತಾನೆ. ಅಲ್ಲದೆ ದುಂದುಬಿಯ ತಮ್ಮ ಮಮ್ಮುಚ್ಚಿಗೆ ಹೀಗೆ ಹೇಳ್ತಾನೆ, ನೀನು ವಾಲಿಯೊಂದಿಗೆ ಯುದ್ಧ ಮಾಡು ಅಂತ. ಆಗ ಮುಮ್ಮಿಚ್ಚಿ ಮಹಿಷನ ವೇಷ ಧರಿಸಿ ವಾಲಿಯೊಂದಕ್ಕೆ ಯುದ್ಧಕ್ಕೆ ಬರುತ್ತಾ ಗಿಡಮರಗಳೆಲ್ಲವನ್ನು ಮುರಿದು ಹಾಕ್ತಾ ಇರ್ತಾನೆ. ಭೂಮಿಯನ್ನೆಲ್ಲ ಅಗಿತಾ ಇರ್ತಾನೆ. ವಾಲಿಯು ರಾಜ್ಯದ ದ್ವಾರವನ್ನು ಶಬ್ದ ಮಾಡ್ತಾನೆ. ಆಗ ವಾಲಿಯು ಯಾರದು ಅಂತ ಕೇಳಿದಾಗ, ರಾತ್ರಿಯ ವೇಳೆಯಲ್ಲಿ ಸ್ತ್ರೀಯರ ಬಳಿ ಕುಳಿತುಕೊಳ್ಳುವುದಕ್ಕಲ್ಲ, ಆದರೂ ಅವರೊಂದಿಗೆ ಈ ರೀತಿ ಕಳೆದು ಬೆಳಗ್ಗೆ ನನ್ನ ಜೊತೆ ಯುದ್ಧಕ್ಕೆ ಬಾ ಅಂತ ಹೇಳ್ತಾನೆ. ಆಗ ವಾಲಿ, ನಾಳೆ ಬೆಳಿಗ್ಗೆಯವರೆಗೂ ಏಕೆ? ನಾನು ಕುಡಿದ ಅಮಲು ಸಹ ನನ್ನನ್ನು ಏನೂ ಮಾಡದು. ಅವನಿಗೆ ಅವನ ತಂದೆಯಾದ ಇಂದ್ರನು ಒಂದು ಮಾಲೆಯನ್ನು ಕೊಟ್ಟಿರ್ತಾನೆ. ಅದು ವಾಲಿಯಲ್ಲಿರುವ ಶಕ್ತಿಯನ್ನು ಹೀರಿಕೊಂಡು ಕಾಪಾಡಿ ಮತ್ತೆ ವಾಲಿಗೆ ಕೊಡ್ತಾ ಇರುತ್ತೆ. ಆದ್ದರಿಂದ ವಾಲಿಗೆ ಮರಣವಿಲ್ಲದೆ ಕಾಪಾಡ್ತಾ ಇರುತ್ತೆ. ಆಗ ವಾಲಿಯು ಅವನನ್ನು ಒಂದೇ ಕ್ಷಣದಲ್ಲಿ ಕೊಲ್ತಾನೆ. ಆ ಬಳಿಕ ಪರ್ವತಾಕಾರದಲ್ಲಿದ್ದಂತಹ ಆ ಶರೀರವನ್ನು ಗಿರಗಿರನೆ ಸುತ್ತಿ ಎತ್ತಿ ಬಿಸಾಡ್ತಾನೆ. ಆ ಶರೀರ 1 ಯೋಜನ ದೂರ ಬೀಳುತ್ತೆ. ಆ ಶರೀರವನ್ನು ತೋರಿಸಿದಾಗ ರಾಮನು ಆ ಶರೀರವನ್ನು ಬಿಸಾಡಿದಾಗ ಅದು 10 ಯೋಜನ ದೂರ ಬೀಳುತ್ತೆ. ಆದರೆ ವಾಲಿ ಬಿಸಾಡಿದ ಶರೀರವು ಮತಂಗ ಮಹರ್ಷಿಯ ಆಶ್ರಮದಲ್ಲಿ ಬಿತ್ತು. ಆದ್ದರಿಂದ ಅವನು ವಾಲಿಗೆ ಶಾಪವನ್ನು ಕೊಡ್ತಾನೆ. ಯಾವಾಗಲಾದರೂ ವಾಲಿ ಈ ಋಷ್ಯಮುಖ ಪರ್ವತದ ಸುತ್ತಲೂ 1 ಯೋಜನ ದೂರದವರೆಗೂ ಬರಬಾರದು. ಬಂದರೆ ಅವರಿಗೆ ಮರಣ ಸಂಭವಿಸುತ್ತದೆ. ಅಲ್ಲದೆ ವಾಲಿಗೆ ಸಂಭವಿಸಿದವರಾಗಲಿ ಅಥವಾ ಪರಿವಾರದವರಾಗಲಿ ಇಲ್ಲಿಂದ ಹೊರಟು ಹೋಗಬೇಕು. ಒಂದು ವೇಳೆ ಅವರೇನಾದರೂ ನನ್ನ ಕಣ್ಣಿಗೆ ಬಿದ್ದರೆ ಕೆಲವು ವರ್ಷಗಳವರೆಗೂ ಶಿಲೆಗಳಾಗಿ ಬಿಡ್ತಾರೆ. ಅವರು 24 ಗಂಟೆಗಳೊಳಗಾಗಿ ಇಲ್ಲಿಂದ ಹೋಗಬೇಕು ಅಂತ ಶಾಪವನ್ನು ಕೊಡ್ತಾರೆ. ಆದ್ದರಿಂದ ವಾಲಿ ಋಷ್ಯಮುಖ ಪರ್ವತಕ್ಕೆ ಬರೋದಿಲ್ಲ. ಅಲ್ಲದೆ ರಾಮ, ನೀನು ಶೂರ, ಆದರೂ ನಾನು ಪ್ರತ್ಯಕ್ಷವಾಗಿ ನಿನ್ನ ಶೌರ್ಯ ನೋಡಲಿಲ್ಲ. ಆದ್ದರಿಂದ ಒಂದೇ ಬಾಣದಿಂದ ಈ ಸಾಲವೃಕ್ಷ ಛೇದಿಸು ಅಂತ ಹೇಳಿದಾಗ ರಾಮನು ಒಂದು ಬಾಣವನ್ನು ತೆಗೆದು ಬಿಡ್ತಾನೆ. 7 ಸಾಲವೃಕ್ಷಗಳನ್ನು ಛೇದಿಸಿ ಎದುರುಗಡೆಯ ಬೆಟ್ಟವನ್ನು ಹೊಡೆದು ಪಾತಾಳ ಲೋಕವನ್ನು ದರ್ಶಿಸಿ ಒಂದೇ ಕ್ಷಣದಲ್ಲಿ ಮತ್ತೆ ರಾಮನ ಬಾಣಗಳ ಜೊತೆ ಸೇರಿಕೊಳ್ಳುತ್ತೆ. ಆಗ ಸುಗ್ರೀವನು ರಾಮನನ್ನು ನಂಬುತ್ತಾನೆ. ಇವನು ವಾಲಿಯನ್ನು ಕೊಲ್ಲುವನು ಅಂತ ಅಂದ್ಕೊಳ್ತಾನೆ. ಅಂದಿನಿಂದ ರಾಮನಿಗೆ ಹೆಚ್ಚಿನ ಗೌರವವನ್ನು ನೀಡ್ತಾನೆ. ಅಂಜಲಿಬದ್ಧನಾಗಿ ರಾಮನಿಗೆ ವಂದಿಸ್ತಾನೆ.